ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ದೋಸೆ ಯಾವ ಥರ ತೆಳುವಾಗಿ ಗರಿ ಗರಿಯಾಗಿ ಜಾಳಿ ಜಾಳಿಯಾಗಿ ರೆಡಿಯಾಗಿದೆ ಅಂತ. ಬಾಯಿಗಿಟ್ರೆ ಸಾಕು ಹಾಗೆ ಕರ್ಗೋಗುತ್ತೆ ಅನ್ನುವಷ್ಟು ಸೂಪರ್ ಆಗಿರ್ತಕ್ಕಂಥ ರವೆ ದೋಸೆ 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಳ್ಬಹುದು. ಕ್ರಿಸ್ಪಿ ಹಾಗೂ ಸಾಫ್ಟಾಗಿ ಎರಡು ರೀತಿಯಲ್ಲೂ ಕೂಡ ಈ ರವೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಗೆ 3/4 ಕಪ್ ಆಗುವಷ್ಟು ಸಣ್ಣ ರವೆ, ಮಾಮೂಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಸಣ್ಣ ರವೆ, ಬಾಂಬೆ ರವೆ, ಹಾಗೆ ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 2 ಚಮಚ ಮೈದಾ ಹಿಟ್ಟು, 1 ಚಮಚ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ರವೆಗಿಂತ ಅಕ್ಕಿ ಹಿಟ್ಟಿನ ಪ್ರಮಾಣ ಸ್ವಲ್ಪ ಹೆಚ್ಚಾಗಿ ಸೇರಿಸೋದ್ರಿಂದ ರವೆ ದೋಸೆ ತುಂಬಾ ಗರಿಗರಿಯಾಗಿ ಬಾಯಲ್ಲಿಟ್ಟರೆ ಕರಗುವಷ್ಟು ಮೃದುವಾಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬಹುದು. ಅದೇ ರೀತಿ ಕಡಲೆ ಹಿಟ್ಟು ಕೂಡ ಸೇರಿಸೋದ್ರಿಂದ ದೋಸೆಗೆ ಒಳ್ಳೆ ಬಣ್ಣ ಬರುತ್ತೆ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದೇ ಕಪ್ಪಿನ ಅಳತೆಯಾಗಿ ಫಸ್ಟಿಗೆ ನಾನಿಲ್ಲಿ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಯಾವುದೇ ಥರದ ಗಂಟುಗಳು ಇಲ್ಲದೇ ಇರೋ ರೀತಿಯಲ್ಲಿ ಹಿಟ್ಟನ್ನು ಕಲಸಿ ತಗೊಳ್ತಾ ಇದ್ದೀನಿ. ಪುನಃ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ತೀರಾ ಗಟ್ಟಿಯಾಗಿ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು, ಒಂದು ಸ್ವಲ್ಪ ತೆಳುವಾಗಿಯೇ ಇರಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಸಿ ತಗೊಳ್ತಾ ಇದ್ದೀನಿ. ಇಲ್ಲಿ ರವೆ ಹಾಕಿರೋದ್ರಿಂದ ರವೆ ಒಂದು ಸ್ವಲ್ಪ ನೆನಿಬೇಕು. ರವೆ ನೆಂದಾಗ ಮತ್ತೆ ಒಂದು ಸ್ವಲ್ಪ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರುತ್ತೆ, ಹಾಗಾಗಿ ಮತ್ತೆ ನೋಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣಸಿನಕಾಯಿ, ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ, ಹಾಗೆ 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ಇದಕ್ಕೆ ತುರಿದ ತೆಂಗಿನಕಾಯಿ ಅಥವಾ ಕ್ಯಾರೆಟನ್ನು ಕೂಡ ಸೇರಿಸಿ ಈ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ, ಸ್ವಲ್ಪ ಇದು ಲೈಟಾಗಿ ಗಟ್ಟಿಯಾಗಿದೆ. ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ತೆಳುವಾಗಿಯೇ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 4.5 ಕಪ್ ಆಗುವಷ್ಟು ನೀರನ್ನು ಬಳಸಿರೋದು ಈ ಒಂದು ಬ್ಯಾಟರ್ಗೆ. ಕೊನೆಯದಾಗಿ 1 ಚಮಚ ಆಗುವಷ್ಟು ತಣ್ಣಗಿರುವ ಅಡುಗೆ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಸೇರಿಸೋದ್ರಿಂದ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂಥ ರವೆ ದೋಸೆ ಹಾಗೇನೆ ತುಂಬಾ ಕ್ರಿಸ್ಪಿಯಾಗಿ ಅದೇ ಒಂದು ಟೇಸ್ಟಲ್ಲೇ ದೋಸೆನ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಬಹುದು. ಈ ಥರ ಸ್ವಲ್ಪ ತೆಳುವಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ದೋಸೆ ತವನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಕಾಯಿಸಿದ್ದೆ. ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಸ್ವಲ್ಪ ಸ್ಪ್ರೆಡ್ ಮಾಡಿ, ನಂತರ ಈ ದೋಸೆ ಬ್ಯಾಟರ್ನ ಒಂದು ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು 1 ಸ್ಪೂನು ಅಥವಾ ಬಟ್ಟಲಿನ ಸಹಾಯದಿಂದ ಹೈ ಫ್ಲೇಮ್ನಲ್ಲೇ ಈ ಹಿಟ್ಟನ್ನು ತವೆ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ತಾ ದೋಸೆನ ಹಾಕಬೇಕಾಗುತ್ತೆ. ಈ ರೀತಿ ಹೈ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕೋದ್ರಿಂದ ದೋಸೆ ತುಂಬಾ ಜಾಳಿ ಜಾಳಿಯಾಗಿ ತೆಳುವಾಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬಹುದು. ಹೈ ಫ್ಲೇಮ್ನಲ್ಲಿಟ್ಟು ದೋಸೆನ ಬೇಯಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ಅದೇ ನಿಮಗೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಈ ಥರ ದೋಸೆ ಬೆಂದಾದಮೇಲೆ ಎಣ್ಣೆನ ಅಪ್ಲೈ ಮಾಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನಿಧಾನಕ್ಕೆ ದೋಸೆನ ಬೇಯಿಸ್ಕೊಂಡ್ರೆ ನೋಡ್ತಾ ಇದ್ರಲ್ಲ ಈ ಥರ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ತೆಳುವಾಗಿ ಗರಿ ಗರಿಯಾಗಿ ಜಾಳಿ ಜಾಳಿಯಾಗಿ ರೆಡಿಯಾಗಿದೆ ಅಂತ. ಬಾಯಿಗಿಟ್ರೆ ಸಾಕು ಹಾಗೆ ಕರ್ಗೋಗುತ್ತೆ ಅನ್ನುವಷ್ಟು ಸೂಪರ್ ಆಗಿರ್ತಕ್ಕಂಥ ರವೆ ದೋಸೆ 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಳ್ಬಹುದು. ಇದೇ ಥರ ಎಲ್ಲ ದೋಸೆನೂ ಕೂಡ ಹೈ ಫ್ಲೇಮ್ನಲ್ಲಿಟ್ಟೆ ಹಾಕಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಗರಿಗರಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಟೆಲ್ ಶೈಲಿಯ ಗರಿಗರಿಯಾದ ರವೆ ದೋಸೆನ ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ದೋಸೆ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಕ್ರಿಸ್ಪಿಯಾಗಿ ಸಾಫ್ಟಾಗಿ ಎರಡು ರೀತಿಯಲ್ಲೂ ಕೂಡ ಈ ಒಂದು ರವೆ ದೋಸೆನ ರೆಡಿ ಮಾಡ್ಕೊಳ್ಬೋದು. ಬಿಸಿ ಬಿಸಿ ಆಗಿರಬೇಕಾದ್ರೇ ನಿಮ್ಮ ಇಷ್ಟದ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ರವೆ ದೋಸೆ ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.